ದಿಶೆಯಲ್ಲಿ ಹೋಗ್ತಾ ಇದ್ದೇವೆ. ಈಗ ಆಲ್ರೆಡಿ ನಾವು ಬನ್ನಿಕುಪ್ಪೆ ಕ್ಲಸ್ಟರ್ನ ಕೆಲವು ಶಾಲೆಗಳಿಗೆ ವಿಜ್ಞಾನದ ಕಿಟ್ ಅನ್ನು ಕೊಟ್ಟಿದ್ದೇವೆ. ಇವತ್ತು ಅಗಸ್ತ್ಯ ಮುನಿಗಳು ಯಾರಕ್ಕೆ ತಾನೇ ಗೊತ್ತಿಲ್ಲ, ಭಾರತೀಯ ಬೌದ್ಧ ಪರಂಪರೆಯನ್ನು ವಿಸ್ತರಿಸಿದ ಮಹಾನ್ ಪುಣ್ಯಾತ್ಮರಲ್ಲಿ ಅವರು ಕೂಡ ಒಬ್ರು. ಇವತ್ತು ಅಗಸ್ತ್ಯ ಫೌಂಡೇಶನ್ ಅವರು ನಮ್ಮ ಕ್ಲಸ್ಟರಿನ ಮಕ್ಕಳಿಗೆ ವಿಜ್ಞಾನದ ಕಿಟ್ ಅನ್ನು ಕೊಡ್ತಾ ಇದ್ದಾರೆ. ಸುಮಾರು 40 ಅವರೇ ಮಕ್ಕಳೇ ಮಾಡುವಂತಹ ಕಿಟ್ಗಳು ಆ ಪುಸ್ತಕದಲ್ಲಿದೆ, ಆ ಕಿಟ್ಟಲ್ಲಿದೆ ಅಂತ ಪುಣ್ಯದ ಕೆಲಸ ಮಾಡ್ತಿರುವ ಅಗಸ್ತ್ಯ ಫೌಂಡೇಶನ್ ಅವರ ಹೆಮ್ಮೆಯಿಂದ ನಮ್ಮ ರಾಮನಗರ ತಾಲೂಕು ಪರವಾಗಿ ನಾವು ಸ್ಮರಣೆ ಮಾಡ್ತಾ ಇದ್ದೀವಿ. ನಾನು ನಿಮ್ಮ CRP ಚಿಕ್ಕವೀರೇ ಮಾತಾಡ್ತಾ ಇದ್ದೀನಿ. ಅಫ್ಕೋರ್ಸ್ ನೋಡಿ, ಇಂಥ ಪ್ಯಾಂಡಮಿಕ್ ಪೀರಿಯಡ್ ಅಲ್ಲಿ, ಇಂಥ ತುರ್ತು ಸಂದರ್ಭದಲ್ಲಿ ನಾವು ಮನೆಗಳನ್ನ ಹುಡಿಕೊಂಡು ಮಕ್ಕಳನ್ನ ಹುಡಿಕೊಂಡೋಗಿ ಕೊಡುವಂಥದ್ದು ಇದೆಯಲ್ಲ, ನಿಜವಾಗ್ಲೂ ಇವೆಲ್ಲ ದರ್ದು ಮತ್ತೆ ಆಗ್ಬೇಕಾಗಿರೋಂಥ ಕೆಲಸಗಳು. ಈ ಕೆಲಸಕ್ಕೆ ನಮ್ಮ ಜೊತೆ ಕೈ ಜೋಡಿಸುವ ಎಲ್ಲರನ್ನೂ ಸ್ಮರಣೆ ಮಾಡಿ ಇವತ್ತು ಅಫ್ಕೋರ್ಸ್ ಅಗಸ್ತ್ಯ ಫೌಂಡೇಶನ್ ಬಗ್ಗೆ ಒಂದು 10 ರಿಂದ 15 ಸೆಕೆಂಡ್ ಮಾತಾಡಬೇಕು ಅಂತ ಹೇಳಿ ಗೆಳೆಯರನ್ನ ಕೇಳ್ತಾ ಇದ್ದೀವಿ. ನೋಡಿ, ವೆಹಿಕಲ್ ಅಲ್ಲಿ ಹೋಗ್ತಾ ಇದ್ದೀವಿ ನಾವೀಗ. ಈ ರಥ ವಿಜ್ಞಾನದ ರಥ ಇದು. ನೋಡಿ, ನಮ್ಮ ಜೊತೆಗೆ ನಮ್ಮ ಚಂದ್ರು ಇದ್ದಾರೆ, ನಮ್ಮ ಸಾರಥಿ ಅವರಿದ್ದಾರೆ. ನೋಡಿ, ಹೇಳಿ ಸರ್ ನಮ್ಮ ಎಲ್ರಿಗೂ ನಮಸ್ತೆ. ನಾವು ಅಗಸ್ತ್ಯ ಫೌಂಡೇಶನ್ ಮಾರ್ಗದರ್ಶಕರಾಗಿ ಸುಮಾರು 4 ವರ್ಷದಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ. ಸೊ ಈ ದಿನ ತುಂಬಾ ಖುಷಿ ಆಗ್ತಾ ಇದೆ, ಯಾಕಂದ್ರೆ ಚಿಕ್ಕವೀರ ಸರ್ ನಮಗೆ ಬಹಳ ಪ್ರೋತ್ಸಾಹದಿಂದ ತುಂಬಾ ಕೋಆಪರೇಟ್ ಮಾಡ್ತಾ ಇದ್ದಾರೆ. ಸೊ ಈ ದಿನ ನಾವು ಬನ್ನಿಕುಪ್ಪೆಗೆ ವಿಜ್ಞಾನ ಕಿಟ್, ಹೋಮ್ ಲ್ಯಾಬ್ ಕಿಟ್ ಅಂತ ಸುಮಾರು 43 ಚಟುವಟಿಕೆಗಳನ್ನ ಆ ಒಂದು ಹೋಮ್ ಲ್ಯಾಬ್ ಮೊಬೈಲ್ ಬಿಟ್ಟಿದ್ದೇವೆ, ಪುಸ್ತಕ ಹಿಡಿದಿದ್ದೇವೆ. 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 ಮೊಬೈಲ್ ಬಿಟ್ಟಿದ್ದೇವೆ, ಪುಸ್ತಕ ಹಿಡಿಯುತ್ತೇವೆ. ಮೊಬೈಲ್ ಬಿಟ್ಟಿದ್ದೇವೆ, ಪುಸ್ತಕ ಹಿಡಿದಿದ್ದೇವೆ. ಮೊಬೈಲ್ ಬಿಟ್ಟಿದ್ದೇವೆ, ಪುಸ್ತಕ ಹಿಡಿದಿದ್ದೇವೆ. ಮೊಬೈಲ್ ಬಿಟ್ಟಿದ್ದೇವೆ, ಪುಸ್ತಕ ಹಿಡಿದಿದ್ದೇವೆ. ಮೊಬೈಲ್ ಬಿಡಿಸುತ್ತಿದ್ದೇವೆ, ಪುಸ್ತಕ ಹಿಡಿಸುತ್ತಿದ್ದೇವೆ. ನೋಡಿ, ಮಕ್ಕಳೆಲ್ಲ ಮೊಬೈಲ್ ಬಿಟ್ಟಿದ್ದಾರೆ, ಪುಸ್ತಕ ಹಿಡಿದಿದ್ದಾರೆ. ಪೋಷಕರು, ಶಿಕ್ಷಕರು ಎಲ್ಲರೂ. ಇದು ನಮ್ಮ ಬನ್ನಿಕುಪ್ಪೆ B ಕ್ಲಸ್ಟರ್ನ ಯಶೋಗಾಥೆ ಅಂತ ಹೇಳ್ಕೊಳ್ಳಿಕ್ಕೆ ತುಂಬ ಖುಷಿ. ಇವತ್ತು ನಾವು ಪ್ರತಿ ಶನಿವಾರ ಮೊಬೈಲ್ ಬಿಡಿ ಪುಸ್ತಕ ಹಿಡಿಯನ್ನು ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇವತ್ತು 5/7/2025 ಅಂದರೆ ಜುಲೈ 5. ಸೊ ಎಲ್ಲ ಮಕ್ಕಳು ಕೂಡ ಓದ್ತಾ ಇದ್ದಾರೆ ಪುಸ್ತಕನ. ನಾವು ಕೂಡ ಅವ್ರ ಜೊತೆ ಕೂತಿ ಓದ್ತೀವಿ.